1 product ID, 5 business details, and 1 Excel formula. That is the power of XLOOKUP function. ಹಾಯ್, ಹಿಂದಿನ ವಿಡಿಯೋದಾಗ ಏನು ನೋಡಿದ್ವಿ ಅಂದ್ರೆ ನಾವು ಬೇಸಿಕ್ XLOOKUP ಫಂಕ್ಷನ್ ಯೂಸ್ ಮಾಡ್ಕೊಂಡು ಸಿಂಪಲ್ ಎಕ್ಸಾಂಪಲ್ಸ್ ನೋಡ್ಕೊಂಡಿದ್ವಿ. ಇವತ್ತಿನ ವಿಡಿಯೋದೊಳಗೆ ಏನ್ ಮಾಡೋಣ ಅಂದ್ರ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಒಳಗ ಹೆಂಗ ಡೇಟಾನ XLOOKUP ಯೂಸ್ ಮಾಡ್ಕೊಂಡು ಸರ್ಚ್ ಮಾಡ್ತಾರ ಅಂತ ನೋಡೋಣ. ಇಲ್ಲೊಂದೆರಡು ಬಿಸ್ನೆಸ್ ಕೇಸಸ್ ಹಾಕೊಂಡಿನಿದೆ, ಬಿಸ್ನೆಸ್ ಯೂಸ್ ಕೇಸಸ್ ಅಂತ ಹೇಳಿ. ಅಂದ್ರೆ ಡಿಪಾರ್ಟ್ಮೆಂಟ್ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಶೋ ಅಂತ ದೊಡ್ಡ ದೊಡ್ಡ ಕಂಪ್ನಿ ಒಳಗ ಬಹಳಷ್ಟು ಡಿಪಾರ್ಟ್ಮೆಂಟ್ ಇರ್ತಾವ. ಒಂದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ತೈತಿ, ವೇರ್ ಹೌಸ್ ಇರ್ತೈತಿ, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ತೈತಿ, ಕಸ್ಟಮರ್ ಸಪೋರ್ಟ್ ಇರ್ತೈತಿ, ಫೈನಾನ್ಸ್, ಮಾರ್ಕೆಟಿಂಗ್, ಇನ್ವೆಂಟರಿ, ರಿಟರ್ನ್ಸ್ ಅಂತ ಹಿಂಗೆಲ್ಲ ಇರ್ತೈತಿ. ಅಂದ್ರೆ ಬೇರೆ ಬೇರೆ ಸಿನಾರೀಸ್ ಒಳಗ, ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗ XLOOKUP ನ ಹೆಂಗ್ ಯೂಸ್ ಮಾಡ್ಕೊಂತಾರ ಅಂತ ಹೇಳಿ ಇದ್ರಾಗ ಈ ವಿಡಿಯೋದಾಗ ನೋಡೋಣ. ಫಸ್ಟ್ನೇದು ಏನ್ ಯೂಸ್ ಕೇಸ್ ಅಂತ ಹೇಳಿದ್ರ, ಡಿಪಾರ್ಟ್ಮೆಂಟ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಒಳಗ ಪ್ರಾಡಕ್ಟ್ ಐಡಿ ಲುಕಪ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡ ಪ್ರಾಡಕ್ಟ್ ನೇಮ್ ಮತ್ತ ಪ್ರೈಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಸರ್ಚ್ ಮಾಡ್ಬೇಕಿದೆ. ಅದ ಹೆಂಗಂದ್ರ ರಿಟರ್ನ್ ಸೇಮ್ ಬರ್ಬೇಕಿದೆ, ಪ್ರಾಡಕ್ಟ್ ನೇಮ್ ಬರ್ಬೇಕು ಮತ್ತ ಪ್ರೈಸ್ ಬರ್ಬೇಕು. ಅದ ಹೆಂಗಂದ್ರೆ ಈಕ್ವಲ್ ಟು XLOOKUP ಲುಕಪ್ ವ್ಯಾಲ್ಯೂ ಅಂದ್ರ ಪ್ರಾಡಕ್ಟ್ ಐಡಿ ಏನೈತೆ ನಮ್ದು P1001 ಐತಿ, ಲುಕಪ್ ಅರೆ ಮೀನ್ಸ್ ನಾವ್ ಯಾವ ವ್ಯಾಲ್ಯೂಸ್ ಲುಕ್ ಅಂದ್ರೆ ನೋಡಾಕತ್ತೀವಲ್ಲ ಅದ್ರದ್ದು ಅರೆ ಸೆಲೆಕ್ಟ್ ಮಾಡ್ಕೋಬೇಕು. ಅರೆ ಅಂದ್ರೆ ಪ್ರಾಡಕ್ಟ್ ಐಡಿ ಅರೆ ಇಷ್ಟ ನಾವೇನ್ ಎಕ್ಸ್ಟ್ರಾಕ್ಟ್ ಮಾಡಾಕ್ತಿವಿ ಇಲ್ಲಿ, ಅಂದ್ರೆ ಏನ್ ಸರ್ಚ್ ಮಾಡಾಕ್ತಿವಿ, ಪ್ರೈಸ್ ಸರ್ಚ್ ಮಾಡಾಕತ್ತೀವಿ. ಸಾರಿ, ಫಸ್ಟ್ ಪ್ರಾಡಕ್ಟ್ ನೇಮ್ ಸರ್ಚ್ ಮಾಡ್ಬೇಕು, ಪ್ರೈಸ್ ಆಮೇಲೆ ಫಸ್ಟ್ ಪ್ರಾಡಕ್ಟ್ ನೇಮ್ ನೋಡೋಣ. ಪ್ರಾಡಕ್ಟ್ ನೇಮ್ ಯಾವುದು ಇಲ್ಲಿದೆ ನೋಡ್ರಿ, ವೈರ್ಲೆಸ್ ಮೌಸ್, ಬ್ಲೂಟೂತ್ ಸ್ಪೀಕರ್ ಇವೆಲ್ಲ ಇದಾವಲ್ಲ, ಇದ್ರ ಏನ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ ಇವಾಗ ನೋಡ್ರಿ ಡೇಟಾ ಸರ್ಚ್ ಆಯ್ತು. ಅಂದ್ರೆ ಪ್ರಾಡಕ್ಟ್ ಐಡಿ ಮೇಲೆ ಪ್ರಾಡಕ್ಟ್ ನೇಮ್ ಸರ್ಚ್ ಆಯ್ತು. ವೈರ್ಲೆಸ್ P1001 ಏನೈತಲ್ಲ ವೈರ್ಲೆಸ್ ಮೌಸ್ ಐತೆ ಅಂತ ಹೇಳಿ ಅದೆಲ್ಲ ಡ್ರ್ಯಾಗ್ ಮಾಡಿದ್ರೆ ಆಟೋ ಫಿಲ್ ಹಾಕಿರ್ತಾರೆ. P1005 ಏನೈತಿ ಪವರ್ ಬ್ಯಾಂಕ್ ಐತಿ. ನೆಕ್ಸ್ಟ್ ಏನ್ ಮಾಡೋದಂದ್ರೆ ಪ್ರೈಸ್ ಡಿಟೆಕ್ಟ್ ಮಾಡ್ಬೇಕು, ಅಂದ್ರೆ ಪ್ರೈಸ್ ಸರ್ಚ್ ಮಾಡ್ಬೇಕು. ಸೇಮ್ XLOOKUP ಫಾರ್ಮುಲಾ, ಲುಕಪ್ ವ್ಯಾಲ್ಯೂ ಮೀನ್ಸ್ ಅಗೇನ್ ಏನು ಪ್ರಾಡಕ್ಟ್ ಐಡಿ, ನಾವೇನ್ ನೋಡಾಕ್ತೇವಿ, ಪ್ರೈಸ್ ನೋಡಾಕ್ತೇವಿ. ಅದಕ್ಕಿಂತ ಮುಂಚೆ ಏನ್ ಹಾಕ್ಬೇಕು, ನಾವು ಲುಕಪ್ ವ್ಯಾಲ್ಯೂ ರೇಂಜ್ ಅಂದ್ರೆ ಅರೆ ಹಾಕ್ಬೇಕು. ಲುಕಪ್ ವ್ಯಾಲ್ಯೂ ಅರೆ ಹಾಕ್ಬೇಕು. ಅದು ಇದೈತಿ ನೋಡ್ರಿ, C6 to C8 ಲುಕಪ್ ರೇಂಜ್. ಇವಾಗ ಏನ್ ಮಾಡ್ಬೇಕು, ನಾವು ಏನ್ ಸರ್ಚ್ ಮಾಡಾಕ್ತಿವಿ, ಪ್ರೈಸ್ ಸೆಲೆಕ್ಟ್ ಮಾಡ್ತೀವಿ. ಈಗ ಪ್ರೈಸ್ ರೇಂಜ್ ಹಾಕೋಬೇಕು. ನೆಕ್ಸ್ಟ್ ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ನೋಡ್ರಿ ಇವಾಗ ಏನ್ ಬಂತು, ವೈರ್ಲೆಸ್ ಮೌಸ್ ಪ್ರೈಸ್ 799 ಅಂತ. ಅದೆಲ್ಲ ಡ್ರ್ಯಾಗ್ ಮಾಡಿದ್ರೆ ಆಟೋ ಫಿಲ್ ಆಗುತ್ತೆ. ಅಂದ್ರೆ ಒಂದು ನಾವು ಪ್ರಾಡಕ್ಟ್ ಐಡಿ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನೇಮ್ ಅಥವಾ ಪ್ರೈಸ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಡೇಟಾ ಫೈಂಡ್ ಮಾಡಿದ್ವಿ. ಹಿಂಗ ನೆಕ್ಸ್ಟ್ ಸಿನಾರಿಯೋ ಏನೈತಿ ಅಂದ್ರೆ, ಇದು ಒಂದು ಸೇಲ್ಸ್ ಆಯ್ತಿ. ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನ್ ಬೇಕಾಗಿರ್ತೈತಿ, ಪ್ರಾಡಕ್ಟ್ ನೇಮ್ ಮತ್ತೆ ಪ್ರೈಸ್ ಎಷ್ಟೈತಿ ಅಂತ ಬೇಕಾಗಿರ್ತೈತಿ. ಮತ್ತು ವೇರ್ ಹೌಸ್ ಅಂತ ಏನೊಂದು ಡಿಪಾರ್ಟ್ಮೆಂಟ್ ಇರ್ತೈತಿ, ಅವ್ರಿಗೆ ಏನ್ ಬೇಕಾಗಿರ್ತದ, ಸ್ಟಾಕ್ ಐತಿಲ್ಲ ಅಂತ ಹೇಳಿ ಅವ್ರಿಗೆ ಐಡೆಂಟಿಫೈ ಮಾಡ್ಬೇಕಂದ್ರ ಬಿಫೋರ್ ಪ್ಲೇಸಿಂಗ್ ಎನಿ ಆರ್ಡರ್ ಮೀನ್ಸ್ ಬಿಫೋರ್ ಎಕ್ಸೆಪ್ಟಿಂಗ್ ಎನಿ ಆರ್ಡರ್ ಸ್ಟಾಕ್ ಐತಿಲ್ಲ ಅಂತ, ಪ್ರಾಡಕ್ಟ್ ಸ್ಟಾಕ್ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾಗಿರ್ತದೆ. ಅದ್ರ ವೇರ್ ಹೌಸ್ ಡಿಪಾರ್ಟ್ಮೆಂಟ್ ಕೆಲಸ ಆಗಿರ್ಬೋದು. ಅವಾಗ ಏನ್ ಮಾಡ್ಬೇಕು, ಅವಾಗ ಏನ್ ಸರ್ಚ್ ಮಾಡ್ಬೇಕಾಗಿರ್ತದ ನಾವ್ ಅಂದ್ರ ಸ್ಟಾಕ್ ವೇರ್ ಹೌಸ್ ಅಷ್ಟ ಹಾಕೋಬೇಕು. ಸ್ಟಾಕ್
ಅಂದ್ರೆ ಪ್ರಾಡಕ್ಟ್ ಅಗೇನ್ ನಾವು ಎದ್ರ ಮೇಲೆ ಸರ್ಚ್ ಮಾಡ್ಬೇಕು, ಪ್ರಾಡಕ್ಟ್ ಐಡಿ ಮೇಲೆ ಸರ್ಚ್ ಮಾಡ್ಬೇಕು. ಈಕ್ವಲ್ ಟು ಎಕ್ಸ್ ಲುಕಪ್ ವ್ಯಾಲ್ಯೂ, ಲುಕಪ್ ಅರೇ, ಲುಕಪ್ ಅರೇ ಕಾಮ. ನಾವೇನ್ ಸರ್ಚ್ ಮಾಡ್ಬೇಕು, ಸ್ಟಾಕ್ ಅವೈಲೇಬಲ್ ಆರ್ ನಾಟ್ ಅಂತ ಹೇಳಿ. ಅದ್ರದ್ದು ರೇಂಜ್ ಯಾವಂದ ಅಂದ್ರೆ ಅರೇ ಯಾವ್ದಂದ್ರೆ ಇಲ್ಲಿ ನೋಡ್ರಿ ವೇರಸ್ ಅಂತ ಹೇಳಿ, ಅದ್ರ ರೇಂಜ್ ನಾವ್ ಸೆಲೆಕ್ಟ್ ಮಾಡತ್ತ. Close the bracket and enter. ಅಂದ್ರೆ ಈಗ ನಾವು ಸ್ಟಾಕ್ ವೇರ್ ಹೌಸ್ ಅಂದ್ರೆ ಬೆಂಗಳೂರಾಗ ಸ್ಟಾಕ್ ವೇರ್ ಹೌಸ್ ಐತಿಲ್ಲ ಅಂತ ಫೈಂಡ್ ಮಾಡ್ಬೇಕು. ಅಂದ್ರೆ ಫಸ್ಟ್ ಎಷ್ಟು ಆರ್ಡರ್ ಬಂದಿರ್ತಾವಲ್ಲ ಅಷ್ಟು ಸಪ್ಲೈ ಮಾಡೋಷ್ಟು ಸ್ಟಾಕ್ ನಿಮ್ ಕಡೆ ಐತಿಲ್ಲ ಅದು ಮತ್ತೆ ಯಾವ ಊರ ಆಗೈತಿ ಅಂತ ಫೈಂಡ್ ಮಾಡ್ಬೇಕಂದ್ರ ಸ್ಟಾಕ್ ವೇರ್ ಹೌಸ್ ಅಂತ ಹೇಳಿ ಒಂದು ಐಡಿ ಐತಿ, ಅದ್ ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಮಾಡ್ಕೋಬಹುದು. ಹಿಂಗಂದ್ರ ಎಕ್ಸ್ ಲುಕ್ಅಪ್ ಫಾರ್ಮುಲಾ ಹಾಕೊಂಡ್ವಿ, ಲುಕ್ಅಪ್ ವ್ಯಾಲ್ಯೂ ಹಾಕೊಂಡ್ವಿ, ನೆಕ್ಸ್ಟ್ ಲುಕ್ಅಪ್ ಅರೇ ಹಾಕೋಬೇಕು. ನಾವೇನ್ ಫೈಂಡ್ ಮಾಡಂತೀವಿ, ವೇರ್ ಹೌಸ್ ಇದ್ದು ಡೇಟಾ ಬೇಕಾಗಿತ್ತು ನಮ್ಗೆ, ಅದು ವೇರ್ ಹೌಸ್ ಅರೇ ಸೆಲೆಕ್ಟ್ ಮಾಡ್ಕೊಂಡಿದೆ. ಅಂಡ್ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ ವೈರ್ಲೆಸ್ ಮೌಸ್ ವೇರ್ ಹೌಸ್ ಎಲ್ಲಿ ಅದಂದ್ರೆ ಬೆಂಗಳೂರು. ಅದೆಲ್ಲ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಬರ್ತಾವ. ಬ್ಲೂಟೂತ್ ಸ್ಪೀಕರ್ ಮುಂಬೈ, ಲ್ಯಾಪ್ಟಾಪ್ ಸ್ಟ್ಯಾಂಡ್ ಹೈದ್ರಾಬಾದ್, USB ಕೀಬೋರ್ಡ್ ಚೆನ್ನೈ, ಹಿಂಗಂತೇಳಿ. ನೆಕ್ಸ್ಟ್ ಕ್ರೈಟೇರಿಯಾ ಏನೈತಂದ್ರ, ನೆಕ್ಸ್ಟ್ ನಮ್ದು ಬಿಸ್ನೆಸ್ ಕೇಸ್ ಏನೈತಂದ್ರ ಪ್ರೊಕ್ಯೂರ್ಮೆಂಟ್, ಪ್ರಾಡಕ್ಟ್ ಐಡಿ, ಸಪ್ಲೈಯರ್. ಪ್ರೊಕ್ಯೂರ್ಮೆಂಟ್ ಅಂದ್ರ ಇಲ್ಲಿ ನಮ್ ನೆಕ್ಸ್ಟ್ ಬಿಸ್ನೆಸ್ ಕೇಸ್ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಅಂತ ಐತಿ. ಪ್ರಾಡಕ್ಟ್ ಐಡಿ ಮೇಲೆ ಸಪ್ಲೈಯರ್ ಯಾರ ಅದಾರ ಅಂತ ಹೇಳಿ ನೋಡ್ಬೇಕಾಗೈತಿ. ಅವಾಗ ಏನ್ ಮಾಡೋದು ಅಂದ್ರೆ ಪ್ರಾಡಕ್ಟ್ ಐಡಿ ಲುಕಪ್ ವ್ಯಾಲ್ಯೂ ಮಾಡ್ಕೊಂಡು ಲುಕಪ್ ಡೇಟಾನ ಸಪ್ಲೈಯರ್ ಯಾರ ಅಂತ ಫೈಂಡ್ ಮಾಡ್ಬೋದು. ಇಲ್ಲಿ ಈಕ್ವಲ್ ಟು ಎಕ್ಸ್ ಲುಕಪ್ ವ್ಯಾಲ್ಯೂ ಕಾಮ ಲುಕಪ್ ಅರೇ, ನಾವೇನ್ ಫೈಂಡ್ ಮಾಡಾಕ್ತಿವಿ ಸಪ್ಲೈಯರ್ ಅಂತೇಳಿ, ಯಾರು ಸಪ್ಲೈಯರ್ ಅದಾರ ಅಂತ. ಸಪ್ಲೈಯರ್ ಅರೇ ಚೂಸ್ ಮಾಡಿದ್ವಿ. ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ ಏನಂದ್ರ P1001 ಪ್ರಾಡಕ್ಟ್ ಐಡಿಗೆ ಪ್ಲಗಟೆಕ್ ಇಂಡಿಯಾದವರು ಸಪ್ಲೈ ಮಾಡ್ತಾರಂತ. P1001 ಏನೈತೆ ಅಂತ ಹೇಳಿದ್ರೆ ವೈರ್ಲೆಸ್ ಮೌಸ್ ನ ಲಾಗಿಟೆಕ್ ಇಂಡಿಯಾದವರು ಸಪ್ಲೈಯರ್ ಅದಾರ ಅಂತ ಹೇಳಿ ಡ್ರೈವ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ ಮಾಡುತ್ತೆ. ಅದಕ್ಕೂ ನೇಮನು ನಾವು ವಿತ್ ನೇಮ್ ಫೈಂಡ್ ಮಾಡ್ಬೇಕಂದ್ರೆ ಅದನ್ನು ಫೈಂಡ್ ಮಾಡ್ಬೋದು ಪ್ರಾಡಕ್ಟ್ ನೇಮ್ ಜೊತೆಗೆ. ಹೆಂಗಂದ್ರ ಸೇಮ್ ಅಗೇನ್ ಎಕ್ಸ್ ಲುಕಪ್ ಫಾರ್ಮುಲಾ, lookup array value, lookup range, comma, product name the range select ಮಾಡ್ಕೋಬೇಕು. range product range select ಮಾಡಿದ್ಮೇಲೆ close the bracket and enter. ಇಲ್ಲಿ ಅಗೇನ್ ಎಕ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ವಿ. K116 ಅಂತ ಹೇಳಿದ್ರೆ ಲುಕಪ್ ವ್ಯಾಲ್ಯೂ P100 ಐತಿಲ್ಲ ಅದು
ಆಮೇಲೆ C6 to C10 ಪ್ರಾಡಕ್ಟ್ ಐಡಿ ಐತಲ್ಲ ಅದ್ರ ರೇಂಜು. D6 to D10 ಏನಂದ್ರೆ ಪ್ರಾಡಕ್ಟ್ ನೇಮ್ ರೇಂಜ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ವಿತ್ ಪ್ರಾಡಕ್ಟ್ ನೇಮ್ ಬರ್ತದ. ಅಂದ್ರ ಪ್ರಾಡಕ್ಟ್ ಐಡಿ 1001 ಸಪ್ಲೈಯರ್ ಯಾರಂದ್ರ ಲಾಗಿಟೆಕ್ ಇಂಡಿಯಾ, ಪ್ರಾಡಕ್ಟ್ ನೇಮ್ ವೈರ್ಲೆಸ್ ಮೌಸ್. ಈ ಟೈಪ್ ನಾವು ಡೇಟಾ ಸರ್ಚ್ ಮಾಡ್ಕೋಬಹುದು ಅಂತ. ನೆಕ್ಸ್ಟ್ ಕ್ರೈಟೇರಿಯಾ ಏನೈತಿ, ಕಸ್ಟಮರ್ ಸಪೋರ್ಟ್. ಕಸ್ಟಮರ್ ಸಪೋರ್ಟ್ ಒಳಗೆ ಪ್ರೊಕ್ಯೂರ್ಮೆಂಟ್ ಅವ್ರು ಏನ್ ಫೈಂಡ್ ಮಾಡಿದ್ರ ಅಂದ್ರೆ ಈಗ ಇಂಥ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಐಡಿಗೆ ಸಪ್ಲೈಯರ್ ಆಧಾರ ಇಲ್ಲ ಅಂತ ವಿತ್ ಪ್ರಾಡಕ್ಟ್ ನೇಮ್ ಅಂದ್ರೆ ಅವ್ರಿಗೆ ಎಷ್ಟು ಈ ಡೇಟಾ ಸರ್ಚ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಕಸ್ಟಮರ್ ಸಪೋರ್ಟ್. ಕಸ್ಟಮರ್ ಸಪೋರ್ಟ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇರ್ತೈತಿ. ಅವ್ರ ಏನ್ ಮಾಡ್ತಾರಂದ್ರೆ ಆರ್ಡರ್ ಐಡಿ ಮೇಲೆ ಕಸ್ಟಮರ್ ನೇಮ್ ಮತ್ತೆ ಆರ್ಡರ್ ಸ್ಟೇಟಸ್ ಸ್ಪೆಂಡ್ ಮಾಡ್ತಿರ್ತಾರ. ಅಂದ್ರೆ ಒಂದು ಆರ್ಡರ್ ಐಡಿ ಆಗೈತೆ ಅಂದ್ರೆ ಮೀನ್ಸ್ ಒಂದು ಆರ್ಡರ್ ಆಗೈತೆ ಅಂದ್ರೆ ಅವ್ರು ಯಾರು ಆರ್ಡರ್ ಮಾಡ್ದವ್ರು ಯಾರು ಮತ್ತೆ ಸ್ಟೇಟಸ್ ಏನಾಯ್ತು, ಪೆಂಡಿಂಗ್ ಐತೋ ಅಥವಾ ಡೆಲಿವರ್ಡ್ ಆಗೈತೋ, ಪ್ರೊಸೆಸಿಂಗ್ ಐತೆ ಅಂತ ಹೇಳಿ ಅದು ಡೇಟಾ ಅವರು ಫೈಂಡ್ ಮಾಡ್ಬೇಕಾಗೈತೆ ಕಸ್ಟಮರ್ ಸಪೋರ್ಟ್ನವ್ರು. ಅವ್ರು ಹೆಂಗ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ರಿ ಬರೆಯಂಗಂದ್ರ ನಮ್ದೇನು ಅಗೇನ್ ವ್ಯಾಲ್ಯೂ ಏನೈತಿ, ನಾವು ಒಂದು ಬೇಸಿಸ್ ಆಫ್ ದ ಪ್ರಾಡಕ್ಟ್ ಐಡಿ ಮೇಲೆ ನಾವು ಡೇಟಾ ಸರ್ಚ್ ಮಾಡ್ಬೇಕಾಗಿರ್ತದೆ. ಅದಕ್ಕೆ ಈ ಕಡೆ ಒಂದು ಸೈಡ್ ಹಾಕೊಂಡಿರ ಅಂತ. ಸಾರಿ, ಇಲ್ಲಿ ಆರ್ಡರ್ ಐಡಿ ಮೇಲೆ ಸರ್ಚ್ ಮಾಡ್ಬೇಕು. ಸೇಲ್ಸ್ ಟೇಬಲ್ ಅಂತ ಇನ್ನೊಂದು ಕಸ್ಟಮರ್ ಆರ್ಡರ್ಸ್ ಅಂತ ಇನ್ನೊಂದು ಟೇಬಲ್ ಐತಿ. ಆ ಟೇಬಲ್ ಮೇಲೆ ಆರ್ಡರ್ ಐಡಿ ಅಂತ ಹೇಳಿ ಒಂದು ವ್ಯಾಲ್ಯೂ ಐತಿ. ಇದ್ರ ಮೇಲೆ ನಾವು ಏನ್ ಮಾಡ್ಬೋದಂದ್ರ ಕಸ್ಟಮರ್ ಮತ್ತು ಆರ್ಡರ್ ಸ್ಟೇಟಸ್ ನ ಫೈಂಡ್ ಮಾಡ್ಬೋದು. ಇವಾಗ ಏನ್ ಮಾಡ್ಬೋದು ಅಂದ್ರೆ ನಾವು ಆರ್ಡರ್ ಐಡಿ ಯೂಸ್ ಮಾಡ್ಕೊಂಡು ಲುಕ್ಅಪ್ ವ್ಯಾಲ್ಯೂ ಆರ್ಡರ್ ಐಡಿ ಆದ್ರೆ ಕಸ್ಟಮರ್ ನೇಮ್ ಫೈಂಡ್ ಮಾಡ್ಬೇಕು ಫಸ್ಟ್. ಆಮೇಲೆ ಸ್ಟೇಟಸ್ ಈಕ್ವಲ್ ಟು ಸೈನ್ ಎಕ್ಸ್ ಲುಕ್ಅಪ್ ಫಾರ್ಮುಲಾ ಲುಕ್ಅಪ್ ವ್ಯಾಲ್ಯೂ ಕಾಮ ಲುಕ್ಅಪ್ ರೇಂಜ್. ಹಾಗಂದ್ರೆ ಇದೆ ಕಸ್ಟಮರ್ ಏನ್ ಬೇಕಾ, ಕಸ್ಟಮರ್ ನೇಮ್ ಬೇಕು. ಕಸ್ಟಮರ್ ನೇಮ್ ಏನೈತಂದ್ರ ಕಸ್ಟಮರ್ ಟೇಬಲ್ ಒಳಗ ಕಸ್ಟಮರ್ ನೇಮ್ ಅಂತ ಹೇಳಿ ಒಂದು ಕಾಲಮ್ ಐತಿ, ಅದರಿಂದ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಇಲ್ಲಿ ಸ್ವಲ್ಪ ರಾಂಗ್ ಆಯ್ತು. X lookup order ID value, lookup value comma, lookup value range, comma. ನಾವೇನ್ ನೋಡ್ಬೇಕು, ಕಸ್ಟಮರ್ ನೇಮ್ ನೋಡ್ತಾ ಇದೀವಿ. ಅದ ಕಸ್ಟಮರ್ ನೇಮ್ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ಕಸ್ಟಮರ್ ನೇಮ್ ರೇಂಜ್, ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಡ್. ಆರ್ಡರ್ ಐಡಿ ORD 1001 ಏನೈತಿ, ಕಸ್ಟಮರ್ ನೇಮ್ ರಾಹುಲ್ ಐತಂತೆ. ಇದು ಕಾದ ರಿಮೈನಿಂಗ್ ಡ್ರಾ ಮಾಡಿದ್ರೆ ಆಟೋ ಫಿಲ್ ಹಾಕವು. ಈಗ 1002 ಪ್ರಿಯಾ ಐತಿ ಆರ್ಡರ್ ಐಡಿ. ಆರ್ಡರ್ ಐಡಿ 1003 ಅರ್ಜುನ್ ಅದನ ಅಂತ ಹಿಂಗ ಅಂದ್ರೆ ವಿತ್ ನೇಮ್ ಸೆಲೆಕ್ಟ್ ಮಾಡ್ಕೋಬಹುದು, ಸರ್ಚ್ ಮಾಡ್ತೈತಿ. ನೆಕ್ಸ್ಟ್ ಏನ್ ನಾವು ಫೈಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ಸರ್ಚ್ ಮಾಡ್ಬೇಕಂದ್ರೆ ಸ್ಟೇಟಸ್. ಇವ್ರು ಕಸ್ಟಮರ್ ರಾಹುಲ್ ಅನ್ನೋರಿಗೆ ಸ್ಟೇಟಸ್ ಅಂದ್ರೆ ಅವ್ರಿಗೆ ಡೆಲಿವರಿ ಆಗೈತಿಗ್ಲೋ ಅಂದ್ರೆ ಅವ್ರ ಏನ್ ಆರ್ಡರ್ ಮಾಡಿರ್ತಾರಲ್ಲ
ಆರ್ಡರ್ ಮಾಡಿದ್ದು ಡೆಲಿವರ್ ಆಗಿತ್ತು ಅಥವಾ ಪೆಂಡಿಂಗ್ ಆಯ್ತು ಪ್ರೊಸೆಸಿಂಗ್ ಆಯ್ತು ಅಂತೇಳಿ ಸ್ಟೇಟಸ್ ನೋಡ್ಬೇಕಂದ್ರೆ ಅಗೇನ್ ನಾವ್ ಏನ್ ಮಾಡ್ಬೇಕು ಎಕ್ಸ್ ಲುಕಪ್ ಫಾರ್ಮುಲಾ ಹಾಕಿ ಫೈಂಡ್ ಮಾಡ್ಬೇಕಂದ್ರೆ ಎಕ್ಸ್ ಲುಕಪ್ ಫಾರ್ಮುಲಾ lookup value, comma, lookup value range, ನಾವೇನು ಫೈಂಡ್ ಮಾಡಬೇಕು ಸ್ಟೇಟಸ್ ವ್ಯಾಲ್ಯೂ ರೇಂಜ್. ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟರ್. ಇಲ್ಲೇ ಮಾಡಿ ಸ್ಟೇಟಸ್ ಫೈಂಡ್ ಮಾಡಕ ಎಕ್ಸ್ ಲುಕಪ್ ಫಾರ್ಮುಲಾ ಹಾಕೊಂಡ್ವಿ, ಲುಕಪ್ ವ್ಯಾಲ್ಯೂ ಹಾಕೊಂಡ್ವಿ, ಲುಕಪ್ ವ್ಯಾಲ್ಯೂ ರೇಂಜ್ ಮತ್ತೆ ಸ್ಟೇಟಸ್ ಏನದಲ್ಲ ಅದ್ರ ರೇಂಜ್. ಸ್ಟೇಟಸ್ ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಎಂಟರ್ ಮಾಡಿ ನೋಡಿದ್ರೆ ಸ್ಟೇಟಸ್ ಏನ್ ಬಂತು, ರಾಹುಲ್ ಅನ್ನೋದು ಆರ್ಡರ್ ID 1001 ರಾಹುಲ್ ಅವ್ರದ್ದು ಆರ್ಡರ್ ಡೆಲಿವರಿ ಆಗೈತೆ ಅಂತ ಹೇಳಿ. ನೆಕ್ಸ್ಟ್ ಉಳ್ಕಾದ್ರೆ ರಿಮೈನಿಂಗ್ ಡ್ರ್ಯಾಗ್ ಮಾಡ್ಬೇಕು, ಡಬಲ್ ಕ್ಲಿಕ್ ಮಾಡ್ಬೇಕು. ಪ್ರಿಯಾದವ್ರದ್ದು ಶಿಫ್ಟ್ ಆಗೈತಿ, ಅರ್ಜುನ್ ಅವ್ರದ್ದು ಪ್ರೊಸೆಸಿಂಗ್ ಐತಿ, ಸ್ನೇಹ ಡೆಲಿವರ್ಡ್, ಕಿರಣ್ ಕ್ಯಾನ್ಸಲ್ಡ್. ಅಂದ್ರ ಎಕ್ಸ್ ಲುಕಪ್ ಯೂಸ್ ಮಾಡ್ಕೊಂಡು ನಾವು ಡೇಟಾ ಏನ್ ಮಾಡ್ಬೋದು, ಇಲ್ಲೇ ಸರ್ಚ್ ಮಾಡ್ಬೋದು. ನೆಕ್ಸ್ಟ್ ಬಿಸ್ನೆಸ್ ಸಿನಾರಿಯೋ ಏನೈತೆ ಅಂದ್ರೆ ಇದು ಕಸ್ಟಮರ್ ಸಪೋರ್ಟ್ನವರು ಎಕ್ಸ್ ಲುಕಪ್ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡುವಂತದ್ದು ಮೆಥಡ್ ಐತಿ. ನೆಕ್ಸ್ಟ್ ಏನೈತೆ ಅಂದ್ರೆ ಫೈನಾನ್ಸ್ ಅವ್ರಿಗೆ ಏನ್ ಬೇಕಾಗಿರ್ತದೆ ಆಕ್ಚುಲಿ ಪ್ರಾಡಕ್ಟ್ ID, ಪ್ರೈಸ್ ಫಾರ್ ಇನ್ವಾಯ್ಸ್ ಅಂತ. ಪ್ರಾಡಕ್ಟ್ ID ಮತ್ತು ಅದು ಪ್ರಾಡಕ್ಟ್ ID ಇದು ಪ್ರೈಸ್ ಎಷ್ಟು ಅಂತ ಹೇಳಿ ಅದನ್ನ ಹೆಂಗಂತ ನೋಡಿಗೆ ಹಾಗೆ ನಾವ್ ಏನ್ ಮಾಡ್ಬೇಕಿಲ್ಲ ಪ್ರಾಡಕ್ಟ್ ID ಹಾಕೋಬೇಕು. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಬೇಕಾಗಿತ್ತು ಅಂದ್ರೆ ನಮ್ಗೆ ಪ್ರಾಡಕ್ಟ್ ನೇಮ್ ಮತ್ತು ಪ್ರೈಸ್. ಪ್ರಾಡಕ್ಟ್ ನೇಮ್ ಮೀನ್ಸ್ ಯಾವ ಪ್ರಾಡಕ್ಟ್ ಗೆ ಎಷ್ಟು ಪ್ರೈಸ್ ಅಂತ ಹೇಳಿ ಪ್ರಾಡಕ್ಟ್ ನೇಮ್. ಇಲ್ಲಿ ವೈರ್ಲೆಸ್ ಮೌಸ್, ಬ್ಲೂಟೂತ್ ಸ್ಪೀಕರ್, ಲ್ಯಾಪ್ಟಾಪ್ ಸ್ಟ್ಯಾಂಡ್, USB ಕೀಬೋರ್ಡ್, ಪವರ್ ಬ್ಯಾಂಕ್ ಇವೆಲ್ಲ ಅದಾವು. ಇವ್ರ ಪ್ರೈಸ್ ಎಷ್ಟು ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬೇಕಾಗಿತ್ತು. ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ ಎಕ್ಸ್ ಲುಕಪ್ ಯೂಸ್ ಮಾಡ್ಕೊಂಡು ಶಾರ್ಟ್ ಆಫ್ ಟೈಮ್ ಒಳಗ ಪ್ರೈಸ್ ಫೈಂಡ್ ಮಾಡ್ತಾರ. ಈಕ್ವಲ್ ಟು ಎಕ್ಸ್ ಲುಕಪ್ ಫಾರ್ಮುಲಾ ಲುಕಪ್ ವ್ಯಾಲ್ಯೂ, ಕಾಮ ಲುಕಪ್ ವ್ಯಾಲ್ಯೂ ರೇಂಜ್, ಕಾಮ ನಾವೇನ್ ಫೈಂಡ್ ಮಾಡ್ಬೇಕಾಗೈತಿ ಪ್ರೈಸ್. ಈಗ ಪ್ರೈಸ್ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟ್ರಿ ಸಿ ಅಂದ್ರೆ ವೈರ್ಲೆಸ್ ಮೌಸದ್ದು ವ್ಯಾಲ್ಯೂ 799 ಆಯ್ತು ಅಂತ ಹೇಳಿ. ಇದು ಆಕ್ಚುಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬೇಕಾಗಿರ್ತತಿ. ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಈ ಟೈಪ್ ಸರ್ಚ್ ಮಾಡ್ಕೋಬಹುದು. ನೆಕ್ಸ್ಟ್ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಉಳ್ಕಾದ ಪ್ರಾಡಕ್ಟ್ ನಿಮಗೆ ವ್ಯಾಲ್ಯೂಸ್ ಆಟೋ ಫಿಲ್ ಹಾಕೋ. ನೆಕ್ಸ್ಟ್ ಬಿಸ್ನೆಸ್ ಕೇಸ್ ಏನೈತೆ ಅಂದ್ರೆ ಮಾರ್ಕೆಟಿಂಗ್ ಅಂದ್ರ ಪ್ರಾಡಕ್ಟ್ ID, ಬ್ರ್ಯಾಂಡ್ ಕ್ಯಾಟಗರಿ. ಪ್ರಾಡಕ್ಟ್ ID ಮೇಲೆ ಅವರು ಬ್ರ್ಯಾಂಡ್ ನ ಮತ್ತು ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ಐತೆ ಅಂತ ಹೇಳಿ ಫೈಂಡ್ ಮಾಡ್ಕೋಬಹುದು. ಅಂದ್ರೆ ಅವ್ರಿಗೆ ಡೇಟಾ ಈ ಬ್ರ್ಯಾಂಡ್ ಡೇಟಾ ಬೇಕಾಗಿರ್ತೈತಿ. ಅದು ಯಾವ್ದು ಬೇಸ್ ಮೇಲೆ ಅಂದ್ರೆ ಪ್ರಾಡಕ್ಟ್ ID ಬೇಸ್ ಮೇಲೆ ಬ್ರ್ಯಾಂಡ್ ಕ್ಯಾಟಗರಿನ ಅವರು ಫೈಂಡ್ ಮಾಡ್ಕೋಬಹುದು. ನೋಡ್ರಿ ಬ್ರ್ಯಾಂಡ್ ಅಂತ ಐತಿ, ಬ್ರ್ಯಾಂಡ್ ಲಾಗಿಟೆಕ್, ಬೋಟ್, ಅಮೆಜಾನ್ ಬೇಸಿಕ್ಸ್, HP, MI ಅಂತ ಹೇಳಿ ಹಿಂಗ ಬ್ರ್ಯಾಂಡ್ ಅದಾವು. ಆ ಬ್ರ್ಯಾಂಡ್ ನ ಮಾರ್ಕೆಟಿಂಗ್ ನವರು ಫೈಂಡ್ ಮಾಡಬೇಕಾಗಿರ್ತದೆ. ಅವಾಗ ಏನ್ ಮಾಡ್ಕೋಬೇಕಂದ್ರೆ ನಾವು ಸೇಮ್ ಪ್ರಾಡಕ್ಟ್ ID, ಬ್ರ್ಯಾಂಡ್ ಕ್ಯಾಟಗರಿ. ಪ್ರಾಡಕ್ಟ್ ID ಏನದಾವ ಅಂದ್ರೆ
P1001 ಅಲ್ಲಿಂದ P1005 ಮಟ ಅದಾವು. ಅದನ್ನ ಫಸ್ಟ್ ಇಲ್ಲಿ ಕಾಪಿ ಮಾಡ್ಕೊಂಡು ಇವಾಗ ಎಕ್ಸ್ ಲುಕಪ್ ಫಾರ್ಮುಲಾ ಹಾಕ್ಬೇಕು. ಎಕ್ಸ್ ಲುಕಪ್ ವ್ಯಾಲ್ಯೂ, ಲುಕಪ್ ರೇಂಜ್, ಕಾಮ ನಮ್ಗೆ ಏನ್ ಬೇಕಾಗೈತಿ, ಬ್ರ್ಯಾಂಡ್ ಬೇಕಾ, ಬ್ರ್ಯಾಂಡ್ ಯಾವುದು ಇಲ್ಲ ಬ್ರ್ಯಾಂಡ್ ಅದು ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಸಿ ಏನಾದ್ರು P1001 ಬ್ರ್ಯಾಂಡ್ ಯಾವ್ದೈತೆ ಅಂದ್ರೆ ಲಾಗಿಟೆಕ್ ಅಂತ ಹೇಳಿ ಅದಕ್ಕೆಲ್ಲ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಫಿಲ್ ಆಗ್ತವೆ. ಅಂದ್ರೆ P1001 ಬೋಟ್ ಐತಿ, P1003 ಅಮೆಜಾನ್ ಬೇಸಿಕ್ಸ್. ನೆಕ್ಸ್ಟ್ ಏನಂದ್ರೆ ಇನ್ವೆಂಟರಿ ಅವ್ರಿಗೆ ಏನ್ ಬೇಕಾಗಿರ್ತೈತೆ ಅಂದ್ರೆ ಸ್ಟಾಕ್ ಅವೈಲೇಬಿಲಿಟಿ ಚೆಕ್ ಮಾಡ್ಬೋದು. ಅವ್ರು ಇನ್ನು ಸ್ಟಾಕ್ ಐತಿಲ್ಲ ಅಂತ ಹೇಳಿ ಬಿಫೋರ್ ಅಂದ್ರೆ ನಾವ್ ಏನೊಂದು ಆರ್ಡರ್ ಕನ್ಫರ್ಮ್ ಮಾಡ್ಬೇಕಂದ್ರ ಸ್ಟಾಕ್ ಐತಿಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಸ್ಟಾಕ್ ಅವೈಲೇಬಿಲಿಟಿ ನೋಡ್ಕೋಬೇಕು. ಅವ್ರು ಹೆಂಗಂದ್ರೆ ಡಾಟ್ ಐಡಿ ಅಗೇನ್ ಸ್ಟಾಕ್ ಅವೈಲೇಬಿಲಿಟಿ. ಅಗೇನ್ ಎದ ಮೇಲೆ ನಾವು ಲುಕಪ್ ವ್ಯಾಲ್ಯೂ ಮೇಲೆ ಮಾಡ್ತಾ ಇದೀವಿ, ಪ್ರಾಡಕ್ಟ್ ಐಡಿ ಮೇಲೆನೆ. ಸ್ಟಾಕ್ ಅವೈಲೇಬಿಲಿಟಿ ಏನಿರ್ತದಂದ್ರ ಇಲ್ಲ ಸ್ಟಾಕ್ ಅಂತ ಹೇಳಿ ಒಂದು ಕಾಲಮ್ ಐತಿ, ಅದ್ರಾಗ 150 ವೈರ್ಲೆಸ್ ಮೌಸ್ ಅದಾವು, ಬ್ಲೂಟೂತ್ ಸ್ಪೀಕರ್ 80 ಇದಾವು, ಲ್ಯಾಪ್ಟಾಪ್ ಸ್ಟ್ಯಾಂಡ್ 120 ಐತಿ. ಇವೆಲ್ಲ ಸ್ಟಾಕ್ ಅದಾವ ಪ್ರಾಡಕ್ಟ್ ಅಂತ ಹೇಳಿ. ಈಗ ನಾವಿಲ್ಲಿ ಎಕ್ಸ್ ಲುಕಪ್ ಫಾರ್ಮುಲಾ ಹಾಕ್ಬೇಕು. ಎಕ್ಸ್ ಲುಕಪ್ ವ್ಯಾಲ್ಯೂ, ಕಾಮ ಲುಕಪ್ ರೇಂಜ್, lookup value range, comma. Next ನಾವು ಇದನ್ನ ಏನ್ ಸರ್ಚ್ ಮಾಡ್ಬೇಕಾಗೈತಿಲ್ಲ, ಸ್ಟಾಕ್ ವೆದರ್ ಸ್ಟಾಕ್ ಇಸ್ ಅವೈಲೇಬಲ್ ಆರ್ ನಾಟ್ ಅಂತ ಫೈಂಡ್ ಮಾಡ್ಬೇಕಾಗೈತಿ. ಸ್ಟಾಕ್ ಕಾಲಮ್, ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ ಈ ಸ್ಟಾಕ್ ಅವೈಲೇಬಿಲಿಟಿ ತೋರಿಸ್ತೀನಿ. ಈಗ P1011 ಸ್ಟಾಕಿಗೆ 150 ಅವೈಲೇಬಲ್ ಅದಾವ ಅಂತ ಹೇಳಿ ಅದೆಲ್ಲ ಡ್ರ್ಯಾಗ್ ಮಾಡಿದ್ರೆ ಆಟೋ ಫಿಲ್ ಆಗ್ತದೆ. ಈಗ P1002 80 ಇದಾವ ಅಂತ. ನೆಕ್ಸ್ಟ್ ಸಿನಾರಿಯೋ ಏನೈತೆ, ರಿಟರ್ನ್ಸ್, ಆರ್ಡರ್ ಐಡಿ, ಪ್ರಾಡಕ್ಟ್ ಡೀಟೇಲ್ಸ್. ಈ ವಿಡಿಯೋದಲ್ಲಿ ಏನ್ ನೋಡಿದ್ವಿ ಅಂದ್ರೆ ನಾವು ಡಿಫ್ರೆಂಟ್ ಬಿಸ್ನೆಸ್ ಯೂಸ್ ಕೇಸಸ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಯೂಸ್ ಕೇಸಸ್ ಅದಾವು ವಿತ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ಎಕ್ಸ್ ಲುಕಪ್. ಅಂದ್ರೆ ಎಕ್ಸ್ ಲುಕಪ್ ನ ಬೇರೆ ಬೇರೆ ವರ್ಸನ್ ಯೂಸ್ ಮಾಡಿದ್ರೆ ಬೇರೆ ಬೇರೆ ಟೈಪ್ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಥ್ಯಾಂಕ್ ಯು.